ನಮಸ್ಕಾರ ವೀಕ್ಷಕರೇ, BVM ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಮದುವೆಯಾದರೆ ಇಂತಹ ಹುಡುಗಿಯರನ್ನೇ ಮದುವೆಯಾಗಬೇಕಂತೆ, ಏಕೆಂದರೆ ಇವರು ಗಂಡನಿಗೆ ಅದೃಷ್ಟವನ್ನು ತರುತ್ತಾರಂತೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಈ ಗುಣಗಳನ್ನು ಹೊಂದಿರುವಂತಹ ಮಹಿಳೆಯರು ಅದೃಷ್ಟವಂತೆಯರಂತೆ. ಇಂಥವರನ್ನ ವಿವಾಹವಾಗುವುದರಿಂದ ನಂತರ ಗಂಡನಿಗೂ ಸಹ ಆ ಅದೃಷ್ಟ ಉಜ್ವಲವಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯ ಚಾಣಕ್ಯರು ತಿಳಿಸಿದ ಅನೇಕ ವಿಷಯಗಳು ಇಂದಿನ ಕಾಲಕ್ಕೂ ಪ್ರಸ್ತುತವಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯಂತ ಸರಳವಾಗಿ ಬದುಕುವ ಮಾರ್ಗಗಳನ್ನು ವಿವರಿಸಿದ್ದಾರೆ. ರಾಜನೀತಿ, ಆರ್ಥಿಕತೆ, ಮಾರ್ಗದರ್ಶನ ಸೇರಿದಂತೆ ಹಲವು ಸಕಾರಾತ್ಮಕ ವಿಚಾರಗಳನ್ನು ಚಾಣಕ್ಯರು ತಿಳಿಸಿದ್ದಾರೆ. ಇದೇ ವೇಳೆ ವಿಶೇಷವಾಗಿ ಪತಿ ಪತ್ನಿಯರ ಸಂಬಂಧದ ಬಗ್ಗೆ ವಿವರಿಸಿದ್ದಾರೆ. ಮದುವೆಗೆ ಹುಡುಗಿಯನ್ನ ಹುಡುಕುವಾಗ ಅವರು ಅವಳ ರೂಪವನ್ನ, ಶಿಕ್ಷಣ, ಉದ್ಯೋಗ, ಅವಳ ಸಾಮರ್ಥ್ಯ ಮತ್ತು ಸ್ವಭಾವ ಏನು ಎನ್ನುವುದನ್ನು ನೋಡುತ್ತಾರೆ. ಆದರೆ ಆಚಾರ್ಯ ಚಾಣಕ್ಯರು ಬೇರೆ ಕೆಲವು ವಿಷಯಗಳನ್ನು ಸಹ ನೋಡಬೇಕೆಂದು ಹೇಳಿದ್ದಾರೆ. ಚಾಣಕ್ಯನ ಪ್ರಕಾರ ಈ ಗುಣಗಳನ್ನು ಹೊಂದಿರುವ ಮಹಿಳೆಯರು ಅದೃಷ್ಟವಂತರು. ಇವರನ್ನ ಮದುವೆಯಾದರೆ ನಂತರ ಆ ಅದೃಷ್ಟವು ಗಂಡನಿಗೂ ಸಹ ಉಜ್ವಲವಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಆಚಾರ್ಯ ಚಾಣಕ್ಯರು ಹೇಳಿರುವ ಆ ಗುಣಗಳನ್ನ ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ಧೈರ್ಯವಿರುವ ಮಹಿಳೆ. ಇನ್ನು ಚಾಣಕ್ಯನ ಪ್ರಕಾರ ಇಂಥವರು ತುಂಬಾನೇ ಧೈರ್ಯಶಾಲಿಗಳಾಗಿರುತ್ತಾರೆ. ಇಂಥವರು ಯಾವುದೇ ಕಾರಣಕ್ಕಾಗಲಿ, ಎಂತಹ ಪರಿಸ್ಥಿತಿಯಲ್ಲಾಗಲಿ, ಯಾವುದೇ ಸಂದರ್ಭದಲ್ಲಾಗಲಿ ತನ್ನ ಪತಿಯನ್ನ ಬಿಟ್ಟುಕೊಡುವುದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೆಯದಾಗಿ ಧಾರ್ಮಿಕ ಮಹಿಳೆ. ಇನ್ನು ಆಚಾರ್ಯ ಚಾಣಕ್ಯರ ಪ್ರಕಾರ ಈ ಮಹಿಳೆಯರು ತುಂಬಾನೇ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಎಂದಿಗೂ ಸಹ ದಾರಿ ತಪ್ಪುವುದಿಲ್ಲವಂತೆ. ಅಂತಹ ವ್ಯಕ್ತಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಮೂರನೆಯದಾಗಿ ಶಾಂತ ಸ್ವಭಾವದ ಮಹಿಳೆ. ಕೋಪವು ಮನುಷ್ಯನ ಮೊದಲ ಶತ್ರುವಾಗಿದೆ. ಅಂತಹ ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಾರೆ. ಕೋಪಗೊಳ್ಳದ ಶಾಂತವಾಗಿರುವ ಮಹಿಳೆಯನ್ನ ಮದುವೆಯಾಗುವುದು ಅದೃಷ್ಟವನ್ನ ಬದಲಾಯಿಸುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ. ನಾಲ್ಕನೆಯದಾಗಿ ಗೌರವ ಮತ್ತು ಪ್ರೀತಿ. ಹಿರಿಯರಿಗೆ ಗೌರವ ಮತ್ತು ಮಕ್ಕಳಿಗೆ ಪ್ರೀತಿಯನ್ನ ನೀಡುವ ಮಹಿಳೆಯನ್ನ ವಿವಾಹವಾದರೆ ಗಂಡನಾದವನಿಗೆ ತುಂಬಾನೇ ಮಂಗಳಕರವಾಗುತ್ತದೆ ಎಂದು ಹೇಳಿದ್ದಾರೆ. ನಾಲ್ಕನೆಯದಾಗಿ ಗೌರವ ಮತ್ತು ಪ್ರೀತಿ. ಹಿರಿಯರಿಗೆ ಗೌರವ ನೀಡುವಂತಹ ಮಹಿಳೆ ಮತ್ತು ಮಕ್ಕಳಿಗೆ ಪ್ರೀತಿಯನ್ನ ನೀಡುವಂತಹ ಮಹಿಳೆಯನ್ನ ವಿವಾಹವಾದರೆ ಗಂಡನಾದವನಿಗೆ ತುಂಬಾನೇ ಮಂಗಳಕರವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ.